ಈ ಬಾರಿ ನೈಋತ್ಯ ಮುಂಗಾರು ಮಳೆ ವಾಡಿಕೆಗಿಂತ 5 ದಿನ ಮುಂಚಿತವಾಗಿಯೇ ಬರಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮೇ 27ರಂದು ಕೇರಳ ಕರಾವಳಿಗೆ ಮಾನ್ಸೂನ್ ಮಳೆ ಬರುವ ನಿರೀಕ್ಷೆ ಇದೆ. ಇದು ಕನಿಷ್ಠ 5 ವರ್ಷಗಳಲ್ಲಿಯೇ ಅತ್ಯಂತ ಮುಂಚಿನ ಮಳೆಯ ಆಗಮನವಾಗಿದೆ ಎಂದು ಹವಾಮಾನ ಕಚೇರಿ ತಿಳಿಸಿದ್ದು, ಅಕ್ಕಿ, ಜೋಳ ಮತ್ತು ಸೋಯಾಬೀನ್ನಂತಹ ಬೆಳೆಗಳ ಉತ್ತಮ ಫಸಲುಗಳ ಭರವಸೆಯನ್ನು ಹುಟ್ಟುಹಾಕಿದೆ. ಭಾರತಕ್ಕೆ ಕೃಷಿ ಭೂಮಿಗೆ ನೀರುಣಿಸಲು ಜಲಾಶಯಗಳನ್ನು ಮರುಪೂರಣ ಮಾಡಲು ಅಗತ್ಯವಿರುವ ಮಳೆಯ ಸುಮಾರು 70% ಮುಂಗಾರು ಮಳೆ ನೀಡುತ್ತದೆ. ಸಾಮಾನ್ಯವಾಗಿ ಮುಂಗಾರು ಮಳೆ ಜೂನ್ 1ರ ಸರಿಸುಮಾರಿಗೆ ಕೇರಳ ರಾಜ್ಯದ ದಕ್ಷಿಣದ ಕರಾವಳಿಯನ್ನು ಅಪ್ಪಳಿಸಲು ಪ್ರಾರಂಭಿಸುತ್ತದೆ ಮತ್ತು ಜುಲೈ ಮಧ್ಯದ ವೇಳೆಗೆ ಇಡೀ ದೇಶಾದ್ಯಂತ ವ್ಯಾಪಿಸುತ್ತದೆ. ಕಳೆದ ವರ್ಷ ಮಾನ್ಸೂನ್ ಮೇ 30ರಂದು ಕೇರಳದ ಕರಾವಳಿಯನ್ನು ತಲುಪಿತು.